ನಟ ಮಣಿನೂರ್ ಮನು ವಿರುದ್ಧವಾಗಿ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ. ಕಿರುತೆರೆ ನಟಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಕಾಮಿಡಿ ಕಿಲಾಡಿ ಶೋ ಮೂಲಕವಾಗಿ ಮಣಿನೂರ್ ಮನು ಮಿಂಚಿದ್ರು. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಈಗ ಇವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕುಲದಲ್ಲಿ ಕಿಳಿಯಾವುದು ಚಿತ್ರದ ನಾಯಕ ಕೂಡ ಹೌದು. ಇನ್ನೇನು ಬಿಡುಗಡೆ ಆಗಬೇಕಿತ್ತು, ನಾಳೆ ರಿಲೀಸ್ ಆಗ್ತಾ ಇತ್ತು, ರಿಲೀಸ್ಗೆ ಸಿದ್ಧತೆಗಳು ಕೂಡ ಆಗಿತ್ತು. ಈ ನಡುವೆ ಒಂದು ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ ನಟ ಮನು. ಈ ಹಿಂದೆ ಒಟ್ಟಿಗೆ ಕೆಲಸ ಮಾಡಿದ್ರು ಇಬ್ರು ಕೂಡ. ಯುವತಿ ಏನ್ ಕಂಪ್ಲೇಂಟ್ ಫೈಲ್ ಮಾಡಿದಾರಲ್ಲ, ಅವರು ಮತ್ತೆ ಈ ವ್ಯಕ್ತಿ ಮನು ಇಬ್ರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಹಾಗೆ ಇಬ್ಬರ ನಡುವೆ ಪರಿಚಯ ಕೂಡ ಇತ್ತು. ಇದೀಗ ಅತ್ಯಾಚಾರ ಮಾಡಿದ್ದಾನೆ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ ನಟಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಇದೀಗ ಈತನಿಗಾಗಿ, ಹೀರೋ ಮನು ಏನಿದಾರಲ್ಲ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅತ್ಯಾಚಾರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ನಟಿ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಪರಿಚಯ ಆಯಿತು, ಹೇಗೆ ತನ್ನನ್ನು ಬಳಸ್ಕೊಂಡ್ರು ಅನ್ನೋದನ್ನು ಕೂಡ ಎಫ್ಐಆರ್ ನಲ್ಲಿ ವಿವರವಾಗಿ ಬರೆದಿದ್ದಾರೆ, ವಿವರವಾಗಿ ಹೇಳ್ಕೊಂಡಿದ್ದಾರೆ. ಕಾಮಿಡಿ ಶೋ ಮೂಲಕವಾಗಿ ಮಿಂಚಿದ್ದಂತ ಮಣಿನೂರ್ ಮನು ಇದೀಗ ಇಂಥ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಕಿರುತೆರೆ ನಟಿಯಿಂದ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಡಲಾಗಿದೆ ಮನು ವಿರುದ್ಧವಾಗಿ. ಅಲ್ಲಿ ಕೆಲವೊಂದು ವಿವರಗಳನ್ನ ಬರೆದಿದ್ದಾರೆ, ಏನೇನಾಗಿತ್ತು ಅಂತ. 2 ಬಾರಿ ಅಬಾರ್ಷನ್ ಮಾಡಿಸಿದ್ದ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂತ್ರಸ್ತೆ ಈ ಬಗ್ಗೆ. ಒಂದೇ ಸಿನಿಮಾದಲ್ಲಿ ಇಬ್ರು ನಟಿಸ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ದಂತ ವೇಳೆ ಇಬ್ಬರ ನಡುವೆ ಪರಿಚಯ ಆಗಿದೆ. ನನಗೆ ಮಣಿನೂರ್ ಮನು ಬಾಡಿಗೆ ಮನೆಯನ್ನ ಹುಡುಕೊಟ್ಟಿದ್ರು. ನನ್ನ ಖಾಸಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆತ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ನಲ್ಲ, ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದೀನಿ ನಾನು. ಒಂದೇ ಸಿನಿಮಾದಲ್ಲಿ ಇಬ್ರು ಕೂಡ ನಟಿಸ್ತಾ ಇದ್ವಿ. ಇವೆಲ್ಲ ವಿಚಾರಗಳನ್ನ ಸಂತ್ರಸ್ತೆ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಫ್ಐಆರ್ ನಲ್ಲಿ ನೋಡಿದಂತ ಸಂದರ್ಭದಲ್ಲಿ ಆಕೆಯಿಂದ ಹಣ ಕಿತ್ಕೊಂಡು ಕೂಡ ಮೋಸ ಮಾಡಿರೋದು ಗೊತ್ತಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಹಣ ನಾನು ಕೊಟ್ಟಿದ್ದೀನಿ ಅಂತ ಸಂತ್ರಸ್ತೆ ಹೇಳ್ತಾ ಇದ್ದಾರೆ ಈತನಿಗೆ. ಖಾಸಗಿ ವಿಡಿಯೋವನ್ನ ಈತ ರೆಕಾರ್ಡ್ ಮಾಡ್ಕೊಂಡಿದ್ನಂತೆ. ಬಾಡಿಗೆ ಮನೆಯನ್ನ ಆತನೇ ಹುಡುಕೊಟ್ಟಿದ್ನಂತೆ. ಜೊತೆಗೆ ಈ ಬಾಡಿಗೆ ಮನೆಯಲ್ಲೇ ಇಂಥ ಅತ್ಯಾಚಾರವನ್ನ ಎಸಗಿದ್ದಾನೆ ಅನ್ನೋದನ್ನು ಕೂಡ ಎಫ್ಐಆರ್ ನಲ್ಲಿ ವಿವರಿಸಿದ್ದಾರೆ ಸಂತ್ರಸ್ತೆ. ಕೆಲಸ ಮಾಡ್ತಾ ಇದ್ದಂಥ ವೇಳೆ ಇಬ್ಬರ ನಡುವೆ ಪರಿಚಯ ಆಗಿದೆ ಅಂತ ಹೇಳಿದ್ರೆ, ಒಂದೇ ಸಿನಿಮಾದಲ್ಲಿ ಇಬ್ರು ನಟರು ಆಗಿರೋದ್ರಿಂದ, ನಟ ನಟಿಯರಾಗಿರೋದ್ರಿಂದ ಇಬ್ರು ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಅದು ಪರಿಚಯ ಆಗಿದೆ, ಪರಿಚಯ ಸ್ನೇಹ ಆಗಿದೆ, ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಬೇರೆ ಮಾಡಿದ್ನಂತೆ ಈತ. ಇದೀಗ ಇಷ್ಟೆಲ್ಲ ಆದ್ಮೇಲೆ 2 ಬಾರಿ ಅಬಾರ್ಷನ್ ಎಲ್ಲ ಮಾಡಿಸಿದ್ದಂಥ ವ್ಯಕ್ತಿ ಮದುವೆ ಆಗೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾನೆ.